ಇದೇನಪ್ಪ ಇದು ಸ್ಟಾರ್ಟಿಂಗಲ್ಲೇ ಹಳ್ಳ ತೋಡೋದನ್ನ ತೋರಿಸ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಊರಲ್ಲಿ ಟೈಮ್ ಮುಗ್ದಿರೋ ಒಬ್ಬ ವ್ಯಕ್ತಿಗೆ ಊರವರೆಲ್ಲ ಸೇರಿ ಟಾಟಾ ಮಾಡಬೇಕು ಅಂತ 6 ಅಡಿ 3 ಅಡಿ ಹಳ್ಳ ತೋಡ್ತಾ ಇದ್ದಾರೆ. ಮೇಲ್ಗಡೆ ರಾಗಿ ಹಾಕಿ ಕೆಳಗಡೆ ಹಸಿ ಇಟ್ಟಾಗೋ ಗ್ಯಾಪಲ್ಲಿ ಈ ರಾಗಿ ಮಿಷಿನ್ ಯಾಕೆ ಆಫ್ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಮಿಷಿನ್ ಓಡಿಸ್ತಾ ಇರೋ ಮೇನ್ ಸ್ವಿಚ್ಚೇ ಆಫ್ ಆಗಿದೆ ರೀ. ಈ ಮಿಷಿನ್ ಹಿಂಗೆ ಆಫ್ ಆಯಿತು, ಯಾಕೆ ಆಫ್ ಆಯಿತು ಅಂತ ಹೋಗ್ತಾ ಹೋಗ್ತಾ ನಿಮಗೇ ಗೊತ್ತಾಗುತ್ತೆ. ಇದೇಪ್ಪ ಈ ಊರಿನ ಸೋಮಾರಿ ಕಟ್ಟೆ, ಅಯ್ಯೋ ಅಲ್ಲಲ್ಲ ಪಂಚಾಯಿತಿ ಕಟ್ಟೆ. ಇಲ್ಲಿ ಕೂತಿದಾರಲ್ಲ, ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಥರ, ಇನ್ನೊಬ್ಬರು ಹೈಕೋರ್ಟ್ ಜಡ್ಜ್ ಥರ. ಇವರಿಬ್ಬರು ನಿರಪರಾಧಿ ಅಂದ್ಕೊಂಡ್ರು ಅಪರಾಧಿಗಳು. ಇನ್ನು ಈ ಅಮ್ಮ ಇಲ್ಲಿ ನಿಂತಿದ್ದಾಳೆ ಅಂದರೆ ಈ ಊರಲ್ಲಿ ನಡಿಬಾರ್ದೇನೋ ನಡೆದಿದೆ ಅಂತ ಅರ್ಥ. ಇನ್ನಿಲ್ಲೇನೋ ನಡೆದಿದೆ ಅಂದರೆ ನಮ್ಮ ಜನರಿಗೆ ಅಷ್ಟೇ ಸಾಕು, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ಬಿಟ್ಟಿದ್ದಾರೆ. ಏನಂಥ ಒಳ್ಳೆ ಎಂಟರ್ಟೈನ್ಮೆಂಟು? ಈ ಅಮ್ಮನ ಬಾಯಿಂದನೇ ಕೇಳಿ. ನಂಗೆ ಮೋಸ ಆಗೈತೆ ಗೌಡ್ರೆ. ಏನು ಮೋಸನ? ನಂಗೆ ಈಗಾಗ್ಲೇ 3 ಮಕ್ಳವ್ರೆ. ನಾನು ತಿರ್ಗಾ ಈಗ 3 ತಿಂಗಳು ಬಸ್ರಿ ಆಗಿವ್ನಿ. ಇದಕ್ಕೆ ಈ ಇಬ್ರು ಡಾಕ್ಟ್ರೇ ಕಾರಣ ಗೌಡ್ರೆ. ಹೌದೌದು, ಈ ನನ್ನ ಮಕ್ಕಳು ಪಾರ್ಟ್ನರ್ಶಿಪ್ ಅಲ್ಲಿ ಆಟ ಆಡವ್ರೆ. ನಾನಾಗಿದ್ರೆ 1 ಮ್ಯಾನ್ ಆರ್ಮಿ ಏಕಾಂಗಿಯಾಗಿ ಹೋರಾಡ್ತಿದ್ದೆ. ಏನ್ರಿ ಡಾಕ್ಟ್ರೆ, ಒಬ್ರು ಇಂಗ್ಲಿಷ್ ಡಾಕ್ಟ್ರು, ಇನ್ನೊಬ್ರು ನಾಟಿ ಡಾಕ್ಟ್ರು, ಇಬ್ರು ತಿಳಿದಿರೋರು. ನಮ್ಮೂರನ್ನ ಮುಂದೆ ತರ್ತೀರಾ ಅಂದ್ರೆ ಹಿಂಗನ್ರಿ ಮುಂದೆ ತರೋದು? ನನ್ನ ಸೀಸನ್ನಲ್ಲೇ ನಾನು ಸೈಲೆಂಟ್ ಆಗಿದ್ದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಈ ಕುಳ್ಳ ವೈದ್ಯ. ಸುಮ್ನೆ ನನ್ನ ಮೇಲೆ ಅಪವಾದ ಹಾಕ್ಬೇಡ. ನೀನೇನ್ ನೋಡಿದ್ಯೇನೋ? ಏನ್ ನಾನ್ ನೋಡೋದಕ್ಕೆ ಇದೇನು ಕ್ರಿಕೆಟ್ ಮ್ಯಾಚಾ ಇಲ್ಲ ಕಬಡ್ಡಿ ಮ್ಯಾಚಾ? ಎಲ್ಲೋ ಏನೋ. ಗೌಡ್ರೆ, ಈ ಕುಳ್ಳನ್ಗೆ ನಂಬೇಡಿ, ಇದಕ್ಕೆಲ್ಲ ಕಾರಣಕರ್ತ ಇವನ್ನೇ. ನಾನೇ ಕಾರಣ ಅಂತ ಹೇಳಕ್ ಬಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನಾನೇನು ಸುಮ್ನೆ ಇರ್ತೀನ? ಬಳೆ ತಂದ್ಕೊಂಡಿದ್ದೀನ? ಏನ್ ಮಾಡ್ತೀಯೋ? ಬಡ್ಡಿ ಮಕ್ಳ, ಈಗ ಏನ್ ಮಾಡ್ತಿದ್ದೀರಿ? ಇವಳು ಗಂಡ ನಾನು. ಹೌದಾ? ಈ 3 ಮಕ್ಕಳಿಗೂ ನಾನೇ ತಂದೆ. ಇವಳು ಗರ್ಭಿಣಿ ಆಗೋಕ್ಕೂ ನಾನೇ ಕಾರಣ. ಆಯ್ತಪ್ಪ. ಅಲ್ರಯ್ಯ, ಇವಳಿಗೆ ಮಕ್ಳು ಆಗದೆ ಇರೋ ತರ ಔಷಧಿ ಕೊಡ್ಲಿ ಅಂತ ನಿಮ್ಮ ಹತ್ರ ಕಳಿಸ್ದೆ. ನೀವ್ ಇಬ್ರು ಸೇರಿ ಎಡವಟ್ ಮಾಡ್ಬಿಟ್ಟಿರಿ. ಓಹೋ, ಇದೇನವ ವಿಷಯ? ಸರಿಯಾಗಿ ಬುಡ್ಸಳಿಕ್ಕಿಲ್ಲನವ? ಸರಿಯಾಗಿ ಬುಡ್ಸೇಳಕ್ಕೆ ಇದೇನ್ ಬೀಜ ಗಣಿತಾನ? ನೀವ್ ಅರ್ಥ ಮಾಡ್ಕಂತೀರಾ ಅಂತ ಹಂಗೆ ಹೇಳ್ದೆ. ಸರಿ ಬಿಡಮ್ಮ, ಅದೇನ್ ಮುಂದಕ್ಕೆ ಹೇಳಮ್ಮ. ಮತ್ತೆ ಈ ನಾಟಿ ಡಾಕ್ಟರ್ ಇಲ್ದೇ ಇದ್ದಾಗ ಇವ್ರ ಹತ್ರ ಮಾತ್ರೆ ತಗಂತಿದ್ದೆ, ಇವ್ರಿಲ್ದೇ ಇದ್ದಾಗ ಅವ್ರ ತವ್ ಮಾತ್ರೆ ತಗಂತಿದ್ದೆ. ಇವ್ರುಗಳು ಕೊಟ್ಟಿದ್ ಮಾತ್ರೆ ಏನು ಕೆಲಸ ಮಾಡ್ಲಿಲ್ಲ. ಡಾಕ್ಟ್ರೆ, ಇಬ್ಬರದು ತಪ್ಪು ಅಂತ ಒಪ್ಕತ್ತೀರಿ ತಾನೆ? ಒಪ್ಕೊಳ್ಳಬೇಕಿಬ್ರು. ನೋಡ್ರೆ, ನಂಗೆ ಈಗಲೇ 3 ಜನ ಮಕ್ಕಳವ್ರೆ. ಅವ್ರನ್ನೇ ಸಾಕಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಈ 4ನೇದಾದ್ರೂ ನಾನು ಹೆಂಗ್ ಸಾಕ್ಲಿ? ಅದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಲ್ಲ. ಭಾಗ್ಯಮ್ಮ ಗರ್ಭಿಣಿ ಆಗೋದಕ್ಕೆ ಈ 3 ಜನ ಕಾರಣ ಅಂತ. ಅದೇ ಮತ್ತೀಗ ಅದಲ್ಲ, ಈ ಇಬ್ರು ಡಾಕ್ಟ್ರು ತಪ್ಪಾಗಿ ಮಾತ್ರೆ ಕೊಟ್ಟಿರೋದ್ರಿಂದ ಭಾಗ್ಯಮ್ಮನಿಗೆ ಹುಟ್ಟೋ ಮಗು ಹೆಸರಲ್ಲಿ ಇಬ್ರು 25,000 ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಈ ಪಂಚಾಯತಿ ತೀರ್ಪು ಕೊಡ್ತಾ ಇದೆ. ನನ್ನ ಜೀವಮಾನದಲ್ಲೇ 25,000 ಸಂಪಾದನೆ ಮಾಡಿಲ್ಲ, ಈಗ ದಂಡ ಬೇರೆ ಕಟ್ಟಬೇಕು ಅಂತಿದಾರಲ್ಲಪ್ಪ. ಯಾರೋ ಊಟ ಮಾಡಿದ್ದಕ್ಕೆ ನಾನು ಬಿಲ್ ಕಟ್ಟಬೇಕಲ್ಲಪ್ಪ. ಗೊತ್ತಿದ್ರೆ ನಾನೇ ಊಟ ಮಾಡ್ತಿದ್ದೆ. ಇದೇ ಭೂತಯ್ಯನ ಮನೆ. ಆದ್ರೆ ಈ ಮನೆನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಸಿದ್ದು ಅನ್ನೋ ಥರ ಅವನೇ ಬಿಲ್ಡಪ್ ಕೊಟ್ಕೋತಾ ಇರ್ತಾನೆ. ಈ ಅಮ್ಮನೆ ಅಯ್ಯುವಿನ ಅಮ್ಮ. ಪಕ್ಕದಲ್ಲಿರೋಳು ಅವಳ ಮಗಳು. ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ. ಅತ್ತೆ ಮನೆಗೆ ಹೋಗಿ ಏನಾದರೂ ಕಿತ್ತಾಕಮ್ಮ ಅಂದರೆ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ 2 ವರ್ಷದಿಂದ ಕಿತ್ತಾಕ್ತಾನೇ ಇದ್ದಾಳೆ ರೇಷ್ಮೆ ಗೂಡನ್ನ. ಈ ಫೋಟೋದಲ್ಲಿ ನೇತಾಡ್ತಿರೋನೇ ಭೂತಯ್ಯ. ಅದು ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ನೋ ಗೊತ್ತಿಲ್ಲ, ನೋಡೋದಕ್ಕೆ ಹಂಗೆ ಇದ್ದಾನೆ. ಸುತ್ತಮುತ್ತ ಊರಲ್ಲಿ ಇವನ್ ಥರ ಜಿಪ್ಣ ಯಾರೂ ಇಲ್ಲ. ಇವನು ಹುಟ್ಟಿದಾಗಿಂದ ಸಾಯೋವರೆಗೂ ಇವನು ಮಾಡಿರುವಂಥ ಖರ್ಚು 9 ರೂಪಾಯಿ 25 ಪೈಸಾ ಅಷ್ಟೇ, ಹಳೇ ಭೂತಯ್ಯನ ಬಿಟ್ಟು. ನೋಡಿ, ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ. ಯಾರು ಗಾಬರಿ ಬೀಳ್ಬೇಡಿ. ಇಂಗ್ಲೀಷ್ ಬೇಕಂದ್ರೆ ಕಲ್ತ್ಕೊಳ್ಳಿ, ಆದರೆ ಕನ್ನಡ ಮಾತ್ರ ಮರಿಬೇಡಿ. ಓ ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲೀಷ್ ಬರೋಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನು ತೋರಿಸ್ತಾ ಇರೋ 100ನೇ ಗರ್ಲು.
ಯಾವ ಗರ್ಲೂ ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗೆ ಮಾಡು. ಇದೇ ಲಾಸ್ಟ್ ಸೆಟಪ್ಪು. ಇನ್ಯಾವ ಗರ್ಲೂ ನಾನು ತೋರ್ಸಕ್ಕೆ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ನ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದರೂ ಆಶೀರ್ವಾದ ಮಾಡಲಿಲ್ಲ ಅಂದರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವುದೋ ಆಶ್ರಮ ಆಯ್ತಂತೆ, ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಆಯ್ತಂತೆ. ನೀನೇನಾದರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ ಒಂದ್ ವಿಡಿಯೋನು ಇಟ್ಕೊಂಡಿಲ್ಲ? ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನ್ ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್, ನೀ ಮಾಡಿರೋ ಅಚೀವ್ಮೆಂಟು ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡನ್. ಅಷ್ಟೇ ಯಾಕೆ, ಸುತ್ತಮುತ್ತ ಹತ್ತಳ್ಳಿನಾಗೆ ಯಾರು ನೋಡನ್. ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಪಾದು ಎಲ್ಲದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ಯೋ ತಾತ, ನೋಡೋಕ್ಕೆ ನಿಂತರನೇ ಇದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರೂರು ಸುತ್ತಿಸ್ತಾ ಇದೆಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತ ಏನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದರೂ ಹುಡುಗಿ ಓಕೆ ಆದರೆ ನೀನು ತಾತ, ಇಲ್ಲ ಅಂದರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. ವಿಜಯಶಾಲಿ ವಿಜಯಶಾಲಿ ಆಗು. ಥ್ಯಾಂಕ್ ಯು. ಕಮಾನ್. ಶ್ರುತಿ, ನಿನ್ ಹುಡುಗ ಯಾವ ತರ ಇರ್ಬೇಕೆ? ಹೋಗೆ ಹೇಳೆ, ಯಾವ ತರ ಇರ್ಬೇಕು? ಹೇ, ಅದನ್ನು ಕೇಳ್ಬೇಕಾ? ಎಲ್ಲಾ ಹುಡ್ಗಿರ್ಗೂ ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಗಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಅದೇ ತರ ಇವಳಿಗೂ ಆಸೆ ಇರುತ್ತೆ. ಇಲ್ಲ, ನನ್ಗೆ ಆತರ ಹುಡ್ಗ ಬೇಡಪ್ಪ. ಯಾಕೆಂದ್ರೆ ಹುಡ್ಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡ್ಗಿರು ಅವನ್ನ ಲವ್ ಮಾಡ್ತಾರೆ, ಇಲ್ಲ ಅವನು ಎಲ್ಲಾ ಹುಡ್ಗಿರಿಗೂ ಸೈಟ್ ಹಾಕ್ತಾನೆ. ಯಾವ ತರ ಹುಡ್ಗ ಬೇಕು? ನನಗೆ ಹುಡ್ಗ ನೋಡಕ್ ಚೆನ್ನಾಗಿರ್ಬಾರ್ದು, ಡಬ್ಬ ಥರ ಇರ್ಬೇಕು. ಸಣ್ಣಕ್ಕೆ ಒಣಗಿಕೊಂಡು ಹೊಟ್ಟೆ ಬೆನ್ನಿಗೆ ಕಚ್ಕೊಂಡಿರ್ಬೇಕು. ಯಾಕೆಂದ್ರೆ ಅವನು ನನಗೆ ಹೊಡೆಯೋ ಥರ ಇರಬಾರ್ದು. ನಾನೇ ಒಂದೆರಡು ಡೇಟ್ ಅವ್ನಿಗೆ ಮಡಗಿದ್ರೆ 3 ದಿವಸ ಮೇಕೆದೇಳ್ಬಾರ್ದು, ಹಂಗಿರ್ಬೇಕು. ಆಮೇಲೆ ಕರ್ರಗಿರ್ಬೇಕು. ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟಿಷನ್ ಕೊಡೋ ಥರ ಇರಬೇಕು, ಆ ಥರ ಕರ್ರಗಿರ್ಬೇಕು. ಆಮೇಲೆ ಪೆದ್ದನ್ ಥರ ಇರಬೇಕು. ಪೆದ್ದನ್ ಥರ ಪೆದ್ದಗಿದ್ದ ಪಿಕ್ಚರಲ್ಲಿ ದ್ವಾರಕೀಶ್ ಇದಾನಲ್ಲ ಅಷ್ಟು, ಇಲ್ಲ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಪೆದ್ದ ಇರಬೇಕು. ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಯಾಕೆ ಅಂದ್ರೆ ಈ ಥರ ಇದ್ರೆ ಅವ್ನು ಯಾವ ಹುಡ್ಗಿನೂ ಲವ್ ಮಾಡಿರಲ್ಲ, ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ. ಅಕಸ್ಮಾತ್ ಅವ್ನ್ ಕಾಳು ಹಾಕಕ್ಕೂ ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ. ಫ್ರೆಶ್ ಆಗಿರ್ತಾನೆ ನನಗೋಸ್ಕರ. ಹುಚ್ಚಾಸೆ ಇಟ್ಕೊಂಡಿದ್ಯಾ? ನಿಜ ಕಣೆ, ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ, ಸೂಪರ್ ಆಗಿರ್ತಾನೆ.